ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಸಂಭ್ರಮ. ನಮ್ಮ ಊಟ ನಮ್ಮ ಸಂಭ್ರಮ. ಇವತ್ತಿನ ರೆಸಿಪಿ ಮಲಾಯ್ ಬ್ರೊಕಾಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ ನೀರು ಹಾಕ್ಕೊಂಡು ಅದಕ್ಕೆ 200 ಗ್ರಾಮ್ಸ್ ಆಗೋಷ್ಟು ಬ್ರೊಕಾಲಿ ಹಾಕ್ಕೊಳ್ಳೋಣ. ಹಾಫ್ ಬಾಯ್ಲ್ ಮಾಡ್ಕೋಬೇಕು ಅದನ್ನು. ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ 3 ಸ್ಪೂನ್ಸು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಇವಾಗ ಗಟ್ಟಿ ಮೊಸರು ಹಾಕ್ಕೊಳ್ಳೋಣ. ಮತ್ತು 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. 1 ಸ್ಪೂನು ಆರಿಗೆನೋ ಹಾಕ್ಕೊಳ್ಳೋಣ. ಮತ್ತು 2 ಸ್ಪೂನ್ಸು ಫ್ರೆಶ್ ಕ್ರೀಮ್ಸ್ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ಳೋಣ, ಗ್ರೀನ್ ಚಿಲ್ಲಿ ಪೇಸ್ಟು. ಮತ್ತು ಕ್ರಷ್ ಮಾಡಿಕೊಂಡು ಅದನ್ನು ಕಸ್ತೂರಿ ಮೆಥಿ ಹಾಕ್ಕೊಳ್ಳೋಣ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊಝರೆಲ್ಲಾ ಚೀಸ್ ಹಾಕ್ಕೊಳ್ಳೋಣ, 1-2 ಸ್ಪೂನ್ಸು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಇವಾಗ ಬೇಯಿಸಿಟ್ಕೊಂಡಿರೋ ಬ್ರೊಕಾಲಿನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಸೊ ಇವಾಗ ಮ್ಯಾರಿನೇಟ್ ಆಗಿದೆ ನೋಡಿ. ಇದನ್ನು ನಾನು ಏರ್ ಫ್ರೈಯಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಪ್ಯಾನಲ್ಲೂ ಮಾಡ್ಬೋದು. ಸ್ವಲ್ಪ ಬೇಗನೂ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು 15 ಮಿನಿಟ್ಸು 200 ಡಿಗ್ರೀಸಲ್ಲಿ ಇಟ್ಟಿದ್ದೀನಿ. ಇವಾಗ ನಮ್ಮ ಮಲಾಯ್ ಬ್ರೊಕಾಲಿ ರೆಡಿ ಆಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ಮಕ್ಕಳಿಗೆ ಪ್ರೋಟೀನು ತುಂಬಾ ಒಳ್ಳೆಯದು ಇದನ್ನು ಮಾಡಿದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಡೆ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸ್ಗಾಗಿ.